Hello everyone, welcome back to day 6 of our Python learning series. In the previous classes and all, we learned for loops and while loops. Today we are going to learn nested loops. Don't worry if the name sounds difficult, okay? Nested loop, it is a simple way. It is a loop inside another loop. That's it. Okay? Loop inside another loop. For example, a box inside another box. That's it. Okay, understood, right? It is a simple nested loop. You can understand very easily. Am I audible? Okay. Okay, guys, let us start. In this session, see, we are going to start nested loops. That is a loop inside another loop. Okay. By the end of this lesson, what you will understand. Okay. See here, what is nested loop? Why do we use nested loops? How nested loops? How nested loops works? Nested for loop, nested while loop, pattern programs. In the previous sessions you have learned already for loop and while loop, ಕರೆಕ್ಟಾ? ನೀವೆಲ್ಲ ಹಿಂದಿನ ಸೆಷನ್ ಯಾವುದು ಡೇ 5 ಸೆಷನ್ ಅಲ್ಲಿ ನೀವು ಫರ್ ಲೂಪ್ ವೈಲ್ ಲೂಪ್ ಏನಂತ ಕಲ್ತ್ಕೊಂಡಿದ್ದೀರಾ. ಈ ಸೆಷನ್ ಅಲ್ಲಿ ನೆಸ್ಟೆಡ್ ಲೂಪ್ಸ್ ಬಗ್ಗೆ ನೀವು ಕಲಿತೀರಾ. ಅದರಲ್ಲಿ ನೆಸ್ಟೆಡ್ ಫರ್ ಲೂಪ್ ಅಂತ ಒಂದು ಬರುತ್ತೆ, ನೆಸ್ಟೆಡ್ ವೈಲ್ ಲೂಪ್ ಅಂತ ಒಂದು ಬರುತ್ತೆ. ಆ ಕಾನ್ಸೆಪ್ಟ್ಸ್ ನೀವು ಕಲ್ತ್ಕೊಂಡು ಒಂದ್ ಸ್ವಲ್ಪ ಪ್ಯಾಟರ್ನ್ ಪ್ರೋಗ್ರಾಮ್ಸ್ ನ ಕಲಿತೀರಾ. ನೆಕ್ಸ್ಟ್ ಎಲ್ಲಿ ನಾವು ಅಪ್ಲಿಕೇಬಲ್ ಮಾಡ್ತೀವಿ ಈ ನೆಸ್ಟೆಡ್ ಲೂಪ್ಸ್ ನ, ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ನೀವು ಕಲಿತೀರಾ. ಓಕೆನಾ? ಇಷ್ಟ ಆಗೋ ಅಷ್ಟರಲ್ಲಿ ನೀವು ಯಾರ್ಯಾರು ಜಾಯಿನ್ ಆಗಿದ್ದೀರಾ ಲೈವ್ಗೆ 100 ಡೇಸ್ ಆಫ್ ಪೈಥಾನ್ ಸೀರೀಸ್ ಅಂತ ನಾನು ಮಾಡ್ತಾ ಇದ್ದೀನಿ. ಇದು ಡೇ 6 ನಡೆಸ್ತಾ ಇದ್ದೀನಿ. ಡೇ 1, ಡೇ 2, ಡೇ 3, ಡೇ 4 ಬಂದ್ಬಿಟ್ಟು ಈ ಚಾನಲ್ ಹೊಸದಾಗಿ ತೆಗ್ದಿರೋದ್ರಿಂದ ನಾನು ಪ್ರೀವಿಯಸ್ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದು ಇಲ್ಲಿಗೆ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಡೋಂಟ್ ವರಿ, ನಾನು ಆ ಸೆಷನ್ಸ್ ನ ಮತ್ತೆ ರಿಪೀಟ್ ಮಾಡಿ ಆ ಡೇ 1, ಡೇ 2, ಡೇ 3, ಡೇ 4 ನ ಮತ್ತೆ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಡೇ 5 ಅಪ್ಲೋಡ್ ಆಗಿದೆ, ನೀವ್ ಯಾರ್ಯಾರು ನೋಡಿಲ್ಲ ನೋಡ್ಬೋದು. ಹಾಗೆ ಈ ಚಾನಲ್ ಅಲ್ಲೇ ನಿಮ್ಗೆ ಪೈಥಾನ್ ಬಗ್ಗೆ ಆಗ್ಲಿ, ನೆಕ್ಸ್ಟ್ ಜಾವಾ, ಹಾಗೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕವರ್ ಮಾಡ್ತೀನಿ. ಯಾರ್ಯಾರು ಹೊಸದಾಗಿ ಜಾಯಿನ್ ಆಗ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆನಾ? ಐ ಟಾಕ್ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಓಕೆನಾ? ಬನ್ನಿ ಇವತ್ತಿನ ಕಲ್ಯಾಣ. ಸಿ, ನೆಸ್ಟೆಡ್ ಲೂಪ್ ಅಂತ ಅಂದ್ರೆ ಏನು ಅಂತ ನಾವು ಕಲ್ತ್ಕೊಂಡ್ವಿ. ವಾಟ್ ಇಸ್ ನೆಸ್ಟೆಡ್ ಲೂಪ್? It is a loop inside an another loop. See, a nested loop means placing one loop inside an another loop. Okay na? Placing one loop inside an another loop ಅಂತ ಅಂದ್ರೆ ಒಂದು ನೋಡಿ, ಈಗ ಒಂದು ಔಟರ್ ಲೂಪ್ ಒಂದು ಇನ್ನರ್ ಲೂಪ್ ಅಂತ ಅಂತೀವಿ ನಾವು. ಓಕೆನಾ? ದ ಔಟರ್ ಲೂಪ್ ಎಕ್ಸಿಕ್ಯೂಟ್ಸ್ ಫಸ್ಟ್. ನೋಡಿ, ಇಲ್ಲಿ ಒಂದ್ ಲೂಪ್ ಒಳಗಡೆ ಇನ್ನೊಂದು ಲೂಪ್ ಇರೋದ್ರಿಂದ ಫಸ್ಟ್ ಔಟರ್ ಲೂಪ್ ಎಕ್ಸಿಕ್ಯೂಟ್ ಫಸ್ಟ್. ಓಕೆನಾ? Then for every iteration of the outer loop, the inner loop executes completely. ಇದು ಏನು ಅಂತ ನೀವು ನೆಕ್ಸ್ಟ್ ತಿಳ್ಕೊಂತೀರಾ. ಓಕೆನಾ? ಸಿ ಹಿಯರ್, ಫಾರ್ ಎವ್ರಿ ಇಟರೇಷನ್ ಆಫ್ ದ ಔಟರ್ ಲೂಪ್, if you are typing a program, first the outer loop will be executed, but only once it will execute outer loop. Then it will go for inner loop. Okay? Then inner loop, it will execute completely from the beginning. Okay na? ಅದು ಫಸ್ಟ್ ಇಂದಾನೇ ಸ್ಟಾರ್ಟಿಂಗ್ ಇಂದಾನೇ ಏನು ಎಕ್ಸಿಕ್ಯೂಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಆದ್ರೆ ಔಟರ್ ಲೂಪ್ ಹಂಗಲ್ಲ, ಒಂದೇ ಒಂದ್ಸತಿ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಇನ್ನರ್ ಲೂಪಿಗೆ ಬಂದ್ಬಿಡುತ್ತೆ. ಅದೇ ತರ ಇನ್ನರ್ ಲೂಪ್ ಮತ್ತೆ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆದ್ಮೇಲೆ ಮತ್ತೆ ಔಟರ್ ಲೂಪ್ ಇದೇ ರೀತಿನೇ ರಿಪೀಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ as ನೆಸ್ಟೆಡ್ ಲೂಪ್. ಅಂಡರ್ಸ್ಟುಡ್, ರೈಟ್? This is what exactly how nested loop works. Next we'll see real life example. So imagine you are in a school, there are 5 classrooms. Okay, imagine you are in a school and there are 5 classrooms. Each classroom has 20 students. For every classroom, teacher checks attendance of all students. See, now teacher is visiting to all the 5 classrooms. First, she'll visit to class 1. She will check the total number of students. Okay, she'll check attendance. First, student 1 to student 20. She'll check. Okay, this is how the nested loop works. Next, she'll go to the classroom 2, and she'll check the number of students, student 1 to student 20. See, but there are 5 classrooms. See, outer loop, it is not executing the outer loop at a time.
1, 2, 3, 4. She can visit to class 1, class 2, class 3, class 4, class 5. Not like that. Outer loop, it is not executing like that. She will visit to a class 1, then she'll count all the students, then she will move to the next class. Like that only our nested loop it works. Okay, first the classroom, see, classroom it is the outer loop and students are inner loop. This is how exactly the nested loop works. Okay, I hope you understood this nested loops example. Next, see here, in nested loop, first loop it is called as outer loop. Second loop it is called as inner loop. Every time outer loop runs once only. Okay, remember, every time outer loop it will run only once. Inner loop runs completely. Like that. See here, inner loop, that is students 1 to 20. Completely they are going to ask the attendance like that. Okay, next. Why do we need nested loops? What do you think, guys? Why do we need this nested loops? ಯಾಕೆ ಬೇಕು ನಮಗೆ ಈ ನೆಸ್ಟೆಡ್ ಲೂಪ್ಸ್? ಯಾಕೆ? See here, nested loops are useful when working with patterns, tables, matrices, games, rows, and columns, two-dimensional data. That means, see, nested loops are very useful whenever we work with rows and columns. Rows and columns ಜೊತೆ ನಾವು ಯಾವಾಗ ವರ್ಕ್ ಮಾಡ್ತೀವಿ ನೆಸ್ಟೆಡ್ ಲೂಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಓಕೆನಾ, ಇಲ್ಲಿ ನೋಡಿ ಪ್ಯಾಟರ್ನ್ಸ್, ಪ್ರಿಂಟಿಂಗ್ ಸ್ಟಾರ್ ಪ್ಯಾಟರ್ನ್ಸ್ ಆಗಿರ್ಬೋದು, ಸ್ಟಾರ್ದು ಪ್ಯಾಟರ್ನ್ಸ್ ಬರುತ್ತಲ್ವಾ ಅದನ್ನ ಪ್ರಿಂಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಮಲ್ಟಿಪ್ಲಿಕೇಶನ್ ಟೇಬಲ್ಸ್, ಟೇಬಲ್ಸ್ ರೋಸ್ ಅಂಡ್ ಕಾಲಮ್ಸ್ ಇದ್ದೇ ಇರುತ್ತೆ ಅಲ್ವಾ. ಓಕೆನಾ, ಟೂ ಒನ್ಸ್ ಆ ಥರ ಒಂದು ಕಾಲಮ್ಮೇ ಬರುತ್ತೆ ಅದೊಂದು, ಮತ್ತೆ ರೋ ವೈಸ್ 2 × 1 = 2 ಅದೊಂದು ರೋ. ಅದೇ ರೀತಿ ರೋಸ್ ಅಂಡ್ ಕಾಲಮ್ಸ್. ಓಕೆನಾ, ಅದಕ್ಕೆ ನೆಸ್ಟೆಡ್ ಲೂಪ್ಸ್ ಬೇಕು. ದೆನ್ ಮ್ಯಾಟ್ರಿಸಸ್, ಎಸ್ ಮ್ಯಾಟ್ರಿಸಸ್ ಅಲ್ಲಿ ಕೂಡ ರೋಸ್ ಅಂಡ್ ಕಾಲಮ್ಸ್ ಇದ್ದೇ ಇರುತ್ತೆ. ಎಲ್ಲಿ ರೋಸ್ ಅಂಡ್ ಕಾಲಮ್ಸ್ ಇದೆ ಅಂದ್ರೆ ನೆಸ್ಟೆಡ್ ಲೂಪ್ಸ್ ಬೇಕಾಗುತ್ತೆ. ದೆನ್ ಹಿಯರ್ ಸಿ, ಗೇಮ್ಸ್ ಅಲ್ಲಿ ಕೂಡ ನೆಸ್ಟೆಡ್ ಲೂಪ್ಸ್ ಬೇಕು. ಓಕೆನಾ, ವಿ ನೀಡ್ ಇನ್ ಗೇಮ್ಸ್ ಆಲ್ಸೋ ನೆಸ್ಟೆಡ್ ಲೂಪ್ಸ್. ದೆನ್ ರೋಸ್ ಅಂಡ್ ಕಾಲಮ್ಸ್, yes, wherever the rows and columns is there, we use this nested loops. And two-dimensional data, yes, we use that. See, this is the syntax. Okay, see here, for outer, for it is a keyword which will say that it is going to start a loop. Okay, now I have said you already in previous sessions and all what is for, how we can use that is like that we are using here. Outer it is a loop variable here. Okay, outer it is a loop variable, for it is a keyword. It will say that I am starting a loop to a Python in range. See, you can give inside this range, you can give any number and see. And this is the outer loop, for outer in range. This is outer loop, and this is for inner in range. This is inner loop. And we are going to write some statement like print statement like that. Okay, this is the syntax for nested loops. Guys, ನೀವು ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕಮೆಂಟ್ ಮಾಡಿಲ್ಲ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆನಾ, ಯಾರ್ಯಾರು ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ ಈಗಲೇ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ, ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಸಿ, ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 1. ಲೆಟ್ ಅಸ್ ಪ್ರಾಕ್ಟೀಸ್ ಇಟ್. ಓಕೆನಾ, ಇದು ನನ್ನ ಪ್ರೀವಿಯಸ್ ಎಕ್ಸಾಂಪಲ್ ಆಗಿತ್ತು. ಈಗ ಬನ್ನಿ ನಾವು ಪ್ರಾಕ್ಟೀಸ್ ಮಾಡೋಣ. ಹಿಯರ್ ಇನ್ನರ್ ಲೂಪ್ ಇದೆಯಲ್ಲ, ಹಿಯರ್ this is the inner loop for j in range of 1, 4. This will control this is the inner loop. Okay, this inner loop will control how many columns are printed for each row. Okay, this will control how many columns are printed for each row. Okay, but outer loop, it will control how many rows how many rows we have. Okay, this will control how many rows we have, and this will control how many columns are printed for each row. For each row, how many columns. Okay, that's it. Funny. Let us execute this. If we execute only, we are going to get that. See, ನಾನು ಔಟ್ಪುಟ್ ಕೂಡ
ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸಿ ನೌ ಐ ಆಮ್ ಗೋಯಿಂಗ್ ಟು ಟೈಪ್ ದಿಸ್. ಫಾರ್ I in range of 1, 4 colon for J in range of 1, 4. Syntax is very important. Print of I, J. ಓಕೆ, ನೋಡಿ ಇಷ್ಟೇ, ಇಷ್ಟು ಚಿಕ್ಕ ಪ್ರೋಗ್ರಾಮ್ 3 ಲೈನ್ಸ್ ಆಫ್ ಕೋಡ್ ಇದೆ ಅಷ್ಟೇ. ನೋಡಿ ಇಲ್ಲಿ ನಾವು ಸಿಂಟ್ಯಾಕ್ಸ್ ಪ್ರಕಾರ ದಿಸ್ ಇಸ್ ದ ಫಸ್ಟ್ ಲೈನ್, ದಿಸ್ ಇಸ್ ಔಟರ್ ಲೂಪ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ line for loop, that is the inner loop. And why this is called as nested loop? Because see, the loop is inside this loop, this loop is inside another loop, so it is called as nested loop. And this is the print statement. Okay, according to the syntax only we have written this code. Let us save this and run. See, if we run, we are going to get the output as like this. You can see, right? See, this is the output for this code. How we are going to get this? See, I have said you already, outer loop it is going to execute only once. On andre ಬರೀ ಒಂದೇ ಸತಿ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ನಂಬರ್ ಆಫ್ ರೋಸ್ ಗೆ ಅದು ಕಂಟ್ರೋಲ್ ಮಾಡುತ್ತೆ, ನಂಬರ್ ಆಫ್ ರೋಲ್ಸ್ ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಕಾಲಮ್, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಫಾರ್ ಲೂಪ್, ಈ ಸೆಕೆಂಡ್ ಇನ್ನರ್ ಲೂಪ್ ಏನ್ ಮಾಡುತ್ತೆ, ದಿಸ್ ಇಸ್ ಕಾಲ್ಡ್ as ಇನ್ನರ್ ಲೂಪ್. ಇದೇನ್ ಮಾಡುತ್ತೆ, ಇದು ಕಾಲಮ್ಸ್ ಫಾರ್ ಈಚ್ ರೋಗೆ ಕಂಟ್ರೋಲ್ ಮಾಡುತ್ತೆ. ಈಗ ನೋಡಿ, ಫಾರ್ ಔಟರ್ ಲೂಪ್ ಏನ್ ಮಾಡುತ್ತೆ, ಫಸ್ಟ್ ಇದು I is equals to 1 ಆಗಿರುತ್ತೆ ಅಲ್ವಾ, ದಿಸ್ ಇಸ್ ದ ಸ್ಟಾರ್ಟ್. ಐ ಹ್ಯಾವ್ ಸೆಡ್ ಯು ರೇಂಜ್ ಹೆಂಗ್ ಬರಿಬೇಕು, ಸ್ಟಾರ್ಟ್ ಎಂಡ್ ಅಂತ. ಓಕೆನಾ, 1 is start and 4 is end. ಸೊ 1 ಇಂದ ಸ್ಟಾರ್ಟ್ ಆಗುತ್ತೆ, I is equals to 1. ಇನ್ನ ಅದು ಒಂದೇ ಸತಿ ಎಕ್ಸಿಕ್ಯೂಟ್ ಆಗೋದಲ್ವಾ ಫರ್ ಲೂಪ್, ಈ ಔಟರ್ ಲೂಪ್. I is equals to 1 ಅಂದ್ಮೇಲೆ 1 ನ ಪ್ರಿಂಟ್ ಮಾಡುತ್ತೆ. ನೋಡಿ ಇಲ್ಲಿ 1 ಪ್ರಿಂಟ್ ಆಗುತ್ತೆ, ದಿಸ್ ಇಸ್ ಹೈ. ಓಕೆನಾ, ಹೈ, ಇದು ಜೆ. ಓಕೆನಾ, ಇಲ್ಲಿ ಹೈ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಈಗ. ನೋಡಿ, ಇದು ಐ ಕಾಲಮ್, ಇದು ಜೆ ಕಾಲಮ್. ಓಕೆನಾ, ಇಲ್ಲಿ ನೋಡಿ 1, ಇದು ಔಟರ್ ಲೂಪ್. ನೋಡಿ ಇಲ್ಲಿ ಮೊದಲನೇ ಲೆಟರ್ ಇದೆಯಲ್ವಾ 1, ಅದು ಹೈ ಇಸ್ ಇಕ್ವಲ್ಸ್ ಟು 1, ಔಟರ್ ಲೂಪ್ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅದು ಇನ್ನರ್ ಲೂಪ್ಗೆ ಎಂಟರ್ ಆಗುತ್ತೆ, ಫಾರ್ ಜೆ ಇನ್ ರೇಂಜ್ ಆಫ್ 1, 4. ಇಲ್ಲಿ ಎಂಟರ್ ಆದಾಗ ಮೊದಲನೇದು ಜೆ ಇಸ್ ಇಕ್ವಲ್ಸ್ ಟು 1. ಎಸ್, ಜೆ ಇಸ್ ಇಕ್ವಲ್ಸ್ ಟು 1 ಅದನ್ನ ಪ್ರಿಂಟ್ ಮಾಡುತ್ತೆ. ನೋಡಿ ಇವಾಗ 1 ಆಗೋಯ್ತು. ಆದ್ರೆ ಔಟರ್ ಲೂಪ್ ಒಂದೇ ಸತಿ ಎಕ್ಸಿಕ್ಯೂಟ್ ಆಗೋದು, ಆವಾಗ ಎಕ್ಸಿಕ್ಯೂಟ್ ಆದಾಗ 1 ಹಂಗೆ ಇರುತ್ತೆ, ಐ ಇಸ್ ಇಕ್ವಲ್ಸ್ ಟು 1, ಚೇಂಜ್ ಆಗಲ್ಲ ಐ ವ್ಯಾಲ್ಯೂಸ್. ಓಕೆನಾ, notice that every time outer loop changes, inner loop starts again from the beginning. Okay na, inner loop change ಆಗತ್ತೆ. notice that every time outer loop changes, outer loop ಏನಾಗುತ್ತೆ, ಒಂದ್ಸತಿ ಪೂರ್ತಿ ಇದೆಲ್ಲ ರನ್ ಆದ್ಮೇಲೆ ಮತ್ತೆ ಹೈ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಬಟ್ ಜೆ ಲೂಪ್ ಏನ್ ಇನ್ನರ್ ಲೂಪ್ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ರಿಪೀಟ್, ಆದ್ರೆ ಐ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ ಅದರಲ್ಲಿ. ಓಕೆನಾ, ಈಗ ನೋಡಿ, ಈಗ ಒಂದ್ಸತಿ ಪ್ರಿಂಟ್ ಆಯ್ತು, ಐ ಆಯ್ತು, ಜೆ ಆಯ್ತು. ನೆಕ್ಸ್ಟ್ ಹೈ ವ್ಯಾಲ್ಯೂ ರಿಮೈನ್ಸ್ ಆಸ್ ಇಟ್ ಈಸ್, ಒಂದೇ ಸತಿ ಎಕ್ಸಿಕ್ಯೂಟ್ ಆಗೋದ್ರಿಂದ ಐ ಇಸ್ ಇಕ್ವಲ್ಸ್ ಟು 1. ನೆಕ್ಸ್ಟ್ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿ 2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ಐ ವ್ಯಾಲ್ಯೂ ದಟ್ ಈಸ್ 1 ರಿಮೈನ್ ಸೇಮ್ ಅಂಡ್ 3, ಜೆ ಈಸ್ 3, ಲೈಕ್ ದಟ್. ಅಂದ್ರೆ 4 ಬಿಫೋರ್ ಓನ್ಲಿ. ಓಕೆನಾ, 4 ರೇಂಜ್ 4 ಕೊಟ್ಟಿದ್ರೆ ಬಿಫೋರ್ 4 ಓನ್ಲಿ ಇಟ್ ವಿಲ್ ಪ್ರಿಂಟ್, ನೆವರ್ ಪ್ರಿಂಟ್ಸ್ 4. ಸೊ 3ಗೆ ಸ್ಟಾಪ್ ಆಗುತ್ತೆ. ಮತ್ತೆ ಈಗ ನೆಕ್ಸ್ಟ್ ಐ ವ್ಯಾಲ್ಯೂ ಫಾರ್ ಔಟರ್ ಲೂಪ್, ಐ ವ್ಯಾಲ್ಯೂ ಇನ್ಕ್ರಿಮೆಂಟೆಡ್ 2 ಬರುತ್ತೆ. ಈಗ 2 ಪ್ರಿಂಟ್ ಆಗುತ್ತೆ. ಇಲ್ಲಿ ಐ ವ್ಯಾಲ್ಯೂ 2 ಪ್ರಿಂಟ್ ಆದ್ಮೇಲೆ ಏನಾಗುತ್ತೆ, ಇನ್ನರ್ ಲೂಪ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮತ್ತೆ ಬಿಗಿನಿಂಗ್ ಇಂದ ಇಟ್ ವಿಲ್ ಸ್ಟಾರ್ಟ್ ಟು ಎಕ್ಸಿಕ್ಯೂಟ್. ಸೊ ಇಟ್ ವಿಲ್ ಬಿ ಪ್ರಿಂಟೆಡ್ ಆಸ್ 1 and 2, 2, 2, 3 like that. And I value for the outer loop changes. Now inner loop it will execute from the beginning, so 1, 2, 3 like this it will execute. Understood, right? How the nested loop works. Outer loop execute only once and inner loop executes completely. Understood? Okay, let us go back to the notes. Now see, this is how I said, this is the syntax,
this is syntax and this is the example program. See, this is the output. ಕರೆಕ್ಟ್ ಆಗಿ ನಮಗೆ ಬಂದಿದೆ. ಓಕೆನಾ, ಔಟ್ಪುಟ್ ಕೂಡ ಕರೆಕ್ಟ್ ಆಗಿ ಬಂದಿದೆ. ನೆಕ್ಸ್ಟ್ ಸಿ ಹೇಗೆ ಎಕ್ಸ್ಪ್ಲನೇಷನ್ ನಾನು ಕೊಟ್ಟೆ ಅಲ್ವಾ. ಔಟರ್ ಲೂಪ್ ಸ್ಟಾರ್ಟ್ಸ್ ವಿತ್ I is equals to 1. Yes, outer loop starts with I is equals to 1. Now the inner loop runs completely. Yes, inner loop will run completely. That is, the outer loop remains same 1 1 1 1. But inner loop completely it has executed 1 2 3 like that. And again it will outer loop changes to I is equals to 2. But inner loop starts from the beginning. See, 1 2 3. It will start like that. This same happens for all the numbers. Next, this is the example for printing the stars. Okay, this is the printing the star patterns. See here, this is the inner loop for j in. This is the inner loop for j in range of 5 colon. That means the inner loop prints 5 stars in a one row. Okay, it will prints 5 stars in one row. Print without any arguments. See, this is the print without any arguments, without cursor to the next line. Okay, we are not printing any arguments here. And outer loop it will repeat this process 5 times. Okay, this outer loop it will repeat this process 5 times, giving us 5 rows. Okay, that's it. Come, let us execute this program also. See, now I'm typing as star pattern. Okay, even I am a beginner, but still I'm trying to learn from many sources, and along with you people I want to learn, so I'm starting these videos and all. If only a beginner can understand a beginner journey, okay, so only I want you people to learn along with me. For I in range of, let us write this code. Okay, for along with me you also practice, so that you it will be easy for you people also. For j in range of 5 colon. Okay, what will this do? This inner loop it will print, it will loop. Okay, this inner loop it will print 5 stars in one row. Next I'm going to write print of star. Okay, star I'm giving. Okay, I want to print a star, right? In double quotes I'm writing a star, then comma end is equals to, just no nothing I'm writing, then simply give a print. That's it. See, it is showing this line, right? Syntax should be here. That's it. Correct. Let us execute. See, inner loop prints 5 stars in one row. Okay, this loop is there, right? This loop it will print 5 stars in one row. ನಿಮ್ಗೆ ಅರ್ಥ ಆಯ್ತಲ್ವಾ? ಈ ಇನ್ನರ್ ಲೂಪ್ ಏನ್ ಮಾಡುತ್ತೆ, 5 ಸ್ಟಾರ್ ನ ಒಂದೇ ರೋ ಅಲ್ಲಿ ನೋಡಿ, ರೋ ವೈಸ್ ಅಲ್ಲಿ 5 ಸ್ಟಾರ್ ನ ಪ್ರಿಂಟ್ ಮಾಡಿದೆ. ಅದೇ ರೀತಿ ನೋಡಿ, ಇಲ್ಲಿ ಪ್ರಿಂಟ್ ವಿತೌಟ್ ಆರ್ಗ್ಯುಮೆಂಟ್ಸ್. ಓಕೆನಾ, ಇಲ್ಲಿ ಪ್ರಿಂಟ್ ಏನು ಇಲ್ವಲ್ಲ, ವಿತೌಟ್ ಆರ್ಗ್ಯುಮೆಂಟ್ಸ್ ಕೊಟ್ಟಿಲ್ಲ ನಾವು. ಅದಕ್ಕೆ ನೆಕ್ಸ್ಟ್ ಕರ್ಸರ್ ಏನಾಗುತ್ತೆ, ನೆಕ್ಸ್ಟ್ ಲೈನ್ಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಲೈನ್ ಅಲ್ಲಿ ಹೋಗಿ ಔಟರ್ ಲೂಪ್ ಏನ್ ಮಾಡುತ್ತೆ, ಇದೇ ತರನೇ ರಿಪೀಟ್ ಮಾಡುತ್ತೆ ಪ್ರೋಸೆಸ್ ನ 5 ಟೈಮ್ಸ್. ನೋಡಿ, ರೋ ಇಲ್ಲಿ 5 ಕೊಟ್ಟಿರೋದ್ರಿಂದ 5 ಟೈಮ್ಸ್ ರೋಸ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನಾನು ಅಕಸ್ಮಾತ್ 4 ಕೊಟ್ಟೆ ಅಂತ ಅಂದ್ರೆ 4 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಓಕೆನಾ, ಎಕ್ಸಿಕ್ಯೂಟ್ ಮಾಡಿ ತೋರ್ಸೋಣ ಇಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಗೆ, ಇಲ್ಲಿ ನೋಡಿ ನಾನು ಔಟರ್ ಲೂಪ್ ಅಲ್ಲಿ 4 ಅಂತ ಕೊಟ್ಟಿದ ತಕ್ಷಣ ಅಲ್ಲಿ 4 ಟೈಮ್ಸ್ ಮಾತ್ರ ಲೂಪ್ ಆಗುತ್ತೆ. ಏನು ಈ ಪ್ರೋಸೆಸ್ 5 ಟೈಮ್ಸ್ ರಿಪೀಟ್ ಆಗುತ್ತಲ್ವಾ ಸ್ಟಾರ್ ರೋ ವೈಸ್, ಅದು 4 ಟೈಮ್ಸ್ ರಿಪೀಟ್ ಆಗಿದೆ. ಇದೇ ರೀತಿನೇ ವರ್ಕ್ ಆಗುತ್ತೆ ಇಲ್ಲಿ. ಓಕೆನಾ, ಇದು ಪ್ರಿಂಟಿಂಗ್ ಸ್ಟಾರ್ ಪ್ಯಾಟರ್ನ್ಸ್ ಅಂತ. ಈಸಿ ಇದೆಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಟ್ರಯಾಂಗಲ್ ಇರುತ್ತೆ. ನನ್ನ ಮೌಸ್ ಸ್ವಲ್ಪ ವರ್ಕ್ ಆಗ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಹೇಳಿದಾಗೆ ನೋಡಿ, ಇಲ್ಲಿ ನೀವು ನಂಬರ್ಸ್ ಎಷ್ಟು ಔಟರ್ ಲೂಪ್ಗೆ ಎಷ್ಟು ಚೇಂಜ್ ಮಾಡ್ತೀರೋ ಅಷ್ಟು ಕಾಲಮ್ಸ್ ಅಂದ್ರೆ ಅದು ರೋ ವೈಸ್ ಎಷ್ಟು ಪ್ರಿಂಟ್ ಆಗುತ್ತೋ ಅದು ಕಮ್ಮಿ ಆಗುತ್ತೆ.
ಓಕೆನಾ. ಇನ್ನರ್ ಲೂಪ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅದು 5 ಸ್ಟಾರ್ಸ್ ನ ರೋ ವೈಸ್ ಪ್ರಿಂಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, this is the explanation. Inner loop prints 5 star, outer loop repeats the row 5 times. ಓಕೆನಾ. ಇದು ರಿಪೀಟ್ ಮಾಡಕ್ಕೆ ಔಟರ್ ಲೂಪ್, ಬಟ್ ಇನ್ನರ್ ಲೂಪ್ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್, this is the example for number pattern. Here you are going to set up patterns. I have already said you this nested loops are useful for patterns, right? Patterns, ನಮ್ಮ rows and columns, games, ಆ ತರ ಆ ರೀತಿಯದಕ್ಕೆ ಯೂಸ್ ಆಗೋದ್ರಿಂದ ಈ ನಂಬರ್ ಪ್ಯಾಟರ್ನ್ಸ್ ನ ಕೂಡ ನೆಸ್ಟೆಡ್ ಲೂಪ್ಸ್ ಇಂದ ನಾವು ಪ್ರಿಂಟ್ ಮಾಡಬಹುದು. ಲೆಟ್ ಅಸ್ ಸಿ. ಓಕೆ, ಈ ತರ ಆಗಲ್ಲ ಅನ್ಸುತ್ತೆ. Okay, I'm going to type this. For I in range of 1 comma 6. Okay, 1 comma 6 for I in range of 1 comma 6. Next, for j in range of 1 comma, we are going to increment I plus 1. Okay, then colon. I have written already for outer loop and for loop, inner loop. Okay. Next, print statement. We are going to write print of j comma end is equals to, that's it. Then print without any arguments. Yes. See, this is going to set a number pattern. How? See here, the outer loop decides the row number. See, this will decide the row numbers. 1 comma 6 we have given. Inner loop. See here, inner loop, it will print numbers from, see this inner loop. What happened to this? See, this inner loop prints numbers from 1 up to the current row. Okay, print from 1 and up to current row. This, okay, like that. This is the row numbers 1 comma 6, and up to current row number it is going to print this inner loop, and that's why each row contains one more number than the previous row. Let us see by executing, then only we are going to understand. Here you can see the example, right? The outer loop, this is not the right way, but still, let me, this is the number triangle, right? Some problem is the weight. Let me check and decide. Once again, I'm going to execute. Clear. Now I have cleared. Save. But it should print in a order wise, right? Number triangle. It should make a triangle. That's why I'm thinking. For I in range of 1 comma 6, for j in range of, okay, maybe this is syntax problem. Let me see. Wait. See, one mistake. It is showing the different answers. This is how it works. So remember, syntax is very important. See, now you are getting the row wise. See, 1. Here the outer loop decides row number, right? Row number. It will decide the row numbers. That is 1, like that. 2, 3, 4, 5. Up to 5 only. The range I have given as up to 1 comma 6. So it will execute before 6. So 5 only printed. And inner loop prints number from 1 up to current row. Up to current row it will print. Each row contains one more than the previous row. See here, this condition I have given, right? In range sorry, 1 comma I plus 1. See, in each row, first only high 1 will be printed. In next row, I plus 1, that is 1 plus 1. I will be incremented. I 1 plus 1, that it will be 1, it will be printed first. Then
1 plus 1, that is 2. Like that it is going to print, because each new row contains one more number. ಓಕೆನಾ, each row ಏನಾಗಿರುತ್ತೆ, one more number ನ ಕಂಟೈನ್ ಅಂದ್ರೆ ಇರುತ್ತೆ, ಒನ್ ಮೋರ್ ನಂಬರ್ ಇನ್ಕ್ರಿಮೆಂಟ್ ಆಗ್ತಿರುತ್ತಲ್ವಾ, ಹಾಗಾಗಿ ಈಚ್ ರೋ ಅಲ್ಲಿ ಏನಾಗ್ತಿದೆ ನೋಡಿ, ಒಂದೊಂದು ನಂಬರು ಆ್ಯಡ್ ಆನ್ ಆಗ್ತಾ ಇದೆ. ಓಕೆನಾ, ಆ ರೀತಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಹೀಗೆ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಣ. ಇದು ಕ್ಲಿಯರ್ ಮಾಡ್ಬಿಡ್ತೀನಿ. ಎಸ್, ಮೌಸ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ, ನಂಬರ್ ಪ್ಯಾಟರ್ನ್ ನೋಡಿ, ಈ ತರ ಎಷ್ಟು ಬ್ಯೂಟಿಫುಲ್ ಆಗಿ ನಂಬರ್ ಟ್ರಯಾಂಗಲ್ ಪ್ರಿಂಟ್ ಆಗಿದೆ. ಎಸ್, ಕರೆಕ್ಟಾ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ ಅ ಸ್ಕ್ವೇರ್ ಪ್ಯಾಟರ್ನ್. ನೋಡಿ, ಸ್ಕ್ವೇರ್ ಪ್ಯಾಟರ್ನ್ ಹೀಗಿದೆ ನೋಡಿ, ಸ್ಕ್ವೇರ್ ಪ್ಯಾಟರ್ನ್. ಓಕೆನಾ, ಹಿಯರ್ ರೋಸ್ ಇಸ್ ಈಕ್ವಲ್ಸ್ ಟು 4. ಫಸ್ಟ್ ಈ ರೋಸ್ ಅನ್ನೋ ವೇರಿಯೇಬಲ್ಗೆ ನಾವು 4 ನ ಅಸೈನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ ರೋಸ್, ಫಾರ್ ಜೆ ಇನ್ ರೇಂಜ್ ಆಫ್ ರೋಸ್, ಪ್ರಿಂಟ್ ಹ್ಯಾಶ್ ಕಮ, ಇಲ್ಲಿ ನಾವು ಸ್ಟಾರು ಹ್ಯಾಶ್ ಏನಾದ್ರೂ ಕೊಡ್ಕೋಬಹುದು. ಎಂಡ್ ಇಸ್ ಈಕ್ವಲ್ಸ್ ಟು, ನೆಕ್ಸ್ಟ್ ಪ್ರಿಂಟ್ ಆಫ್ ವಿತೌಟ್ ಆರ್ಗ್ಯುಮೆಂಟ್ಸ್. ಇದೇ ತರನೇ ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ಬಿಡ್ತೀನಿ ನಾನು. ಓಕೆ, ಐ ಆಮ್ ಗೋಯಿಂಗ್ ಟು ಚೇಂಜ್ ಹಿಯರ್ ಇಟ್ ಸೆಲ್ಫ್. ಇಲ್ಲಿ ರೋಸ್ ಅಂತ ಇತ್ತಲ್ವಾ, ರೋಸ್ ಇಸ್ ಈಕ್ವಲ್ಸ್ ಟು ಸಮ್ ವ್ಯಾಲ್ಯೂ, ರೋಸ್ ಇಸ್ ಈಕ್ವಲ್ಸ್ 4 ಅಂತ ಕೊಟ್ಬಿಡ್ತೀನಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ರೋಸ್ ಕೊಟ್ಟಿರೋದ್ರಿಂದ ನಾವು ರೇಂಜ್ ನ ರೋಸ್ ಒಂದು ಬ್ರಾಕೆಟ್ ಆಯ್ತು. ಇಲ್ಲೂ ಕೂಡ ಫಾರ್ ಜೆ ಇನ್ ರೇಂಜ್ ಆಫ್ ರೋಸ್. ಓಕೆನಾ, ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ವಿತ್ ಡಬಲ್ ಕೋಟ್ಸ್ ಹ್ಯಾಶ್ ಅಂತ ಇತ್ತಲ್ವಾ, ಹ್ಯಾಶ್ ನ ಕೊಡ್ತೀನಿ ಅಷ್ಟೇ. ನೋಡಿ, ನಮ್ಮ ಪ್ರೋಗ್ರಾಮ್ ಎಷ್ಟು ಸಿಂಪಲ್ ಇದೆ. ಈಗ ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ಪುಟ್ ನೋಡಿ ಈಗ ಬಂದಿದೆ. ರೋಸ್ ಎಷ್ಟು ಬೇಕು ನಮಗೆ, 4 ಬೇಕು. 4 ರೋಸ್ ಇದೆ ಅಲ್ವಾ, 1 2 3 4. ಎಸ್, ವಿ ಹ್ಯಾವ್ ಅ 4 rows here. You can see, right? We have a 4 rows as it is said. Next, this is the outer loop for rows, for I in range of rows, for j in range of rows, and print hash comma end is equals to same, yeah, like a printing, same thing. If you change anything, you are going to get this square pattern. This is called as a, what this is called as a square pattern, right? See, square pattern ಆಗಿರುತ್ತೆ ನೋಡಿ, ಎಲ್ಲ ಒಂದೇ ರೀತಿ ಈಕ್ವಲ್ ಆಗಿ 4 4 4 4 4 ಸ್ಕ್ವೇರ್ ಅಂದ್ರೆ 4 ರೋಸ್ 4 ಕಾಲಮ್ಸ್ ಮತ್ತೆ 4 ಸ್ಟಾರ್ಸ್. ಹೀಗಾಗಿ ಸ್ಕ್ವೇರ್ ಪ್ಯಾಟರ್ನ್ ಅಲ್ಲಿ ನಾವು ಯೂಸ್ ಮಾಡಿ ಪ್ರಿಂಟ್ ಮಾಡಿದೀವಿ. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಥಿಂಗ್. Okay, we have printed the square pattern. Next we are moving to multiplication table. This is easy ಯಾರ್, ನಾನು ಎಲ್ಲಾ ಸೆಷನ್ಸ್ ಅಲ್ಲೂ ಏನ್ ಮಾಡಿದೀನಿ ನಿಮ್ಗೆ, ಎಲ್ಲ ಸೆಷನ್ ಅಲ್ಲೂ ಟೇಬಲ್ಸ್ ನ ಹೇಗೆ ಪ್ರಿಂಟ್ ಮಾಡೋದು ವಿತ್ ಯೂಸಿಂಗ್ ಡಿಫ್ರೆಂಟ್ ಲೂಪ್ಸ್, ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಇಫ್ ಸ್ಟೇಟ್ಮೆಂಟ್ಸ್, ಆ ತರ ಎಲ್ಲ ಪ್ರಿಂಟ್ ಮಾಡಿ ತೋರಿಸಿದೀನಿ ಟೇಬಲ್ಸ್ ಗಳನ್ನ. ಹಾಗೇನೆ ದಿಸ್ ಇಸ್ ದ ನೆಸ್ಟೆಡ್ ಲೂಪ್. ಓಕೆನಾ, ಈ ನೆಸ್ಟೆಡ್ ಲೂಪ್ ನ ಯೂಸ್ ಮಾಡ್ಕೊಂಡು ಕೂಡ ಮಲ್ಟಿಪ್ಲಿಕೇಶನ್ ಟೇಬಲ್ ನ ಹೆಂಗೆ ಪ್ರಿಂಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಓಕೆ, see multiplication table. Here let us see this example. Here outer loop select the table. Yes, outer loop ಏನ್ ಮಾಡುತ್ತೆ, ಇದು ಇಸಿ ನೋಡಿ, ಇಲ್ಲಿ outer loop ಏನಿದೆ ಇದು ಸೆಲೆಕ್ಟ್ ಮಾಡುತ್ತೆ ಟೇಬಲ್ ನ. Then it will move to the inner loop, prints number from 1 to 10. Here inner loop plays a very important role. Why? Because it is going to print the number 1 to 10. ಓಕೆನಾ, 1 to 10 ಇಲ್ಲಿ ರೇಂಜ್ ಕೊಟ್ಟಿರ್ತೀವಲ್ವಾ, 1 ಸ್ಟಾರ್ಟ್ ಆಗಬೇಕು, 11 ಒಳಗಡೆ ಎಂಡ್ ಆಗಬೇಕು. ಸೊ 1 to 10 ನಂಬರ್ಸ್ ನ ಪ್ರಿಂಟ್ ಮಾಡುತ್ತೆ. ಮತ್ತೆ ಔಟರ್ ಲೂಪ್ ಏನ್ ಮಾಡುತ್ತೆ, ಟೇಬಲ್ ನ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ನೋಡಿ ಇಲ್ಲಿ ನೀವು ಕೊಡ್ತೀರಲ್ವಾ ಹಾಗೆ. ಬನ್ನಿ ನಾವು ಟ್ರೈ ಮಾಡೋಣ. ನನಗೂ ಗೊತ್ತಿಲ್ಲ ಏನ್ ಔಟ್ಪುಟ್ ಬರುತ್ತೆ ಅಂತ. ಲೆಟ್ ಅಸ್ ಟ್ರೈ. ಏನ್ ಎಕ್ಸಾಂಪಲ್, ಮಲ್ಟಿಪ್ಲಿಕೇಶನ್ ಅಲ್ವಾ, ಮಲ್ಟಿಪ್ಲಿಕೇಶನ್ ಟೇಬಲ್. ಎಸ್, ಫಾರ್ I in range of 1, 6, for j in range, next ಏನಿತ್ತು, what is the next, 1, 11, ಕರೆಕ್ಟಾ?
ನಾವು ರೇಂಜ್ ಕೊಡ್ತೀವಿ. ಈಗ ಟೇಬಲ್ಸ್ ಪ್ರಿಂಟ್ ಮಾಡ್ಬೇಕಂದ್ರೆ ಯೂಶಲಿ 1 to 10 ತಗೊಳ್ತೀವಲ್ವಾ. ಸೊ ನೆಕ್ಸ್ಟ್ ಪ್ರಿಂಟ್ ನೋಡಿ, ಇಲ್ಲಿ ಕೋಲನ್ ಬಿಟ್ಟೆ ನಾನು, ಐ ಮಿಸ್ಡ್ ಅ ಕೋಲನ್. ದೆನ್ ಪ್ರಿಂಟ್ ಐ ಕಮ ಐ ಅಂದ್ರೆ 2 ಸಮಥಿಂಗ್, 2 ಒನ್ಸ್ ಪ್ರಿಂಟ್ ಮಾಡ್ಬೇಕಂದ್ರೆ 2. ಸೊ ಐ ಆಸ್ ಅ 2. ನೆಕ್ಸ್ಟ್ ಇಂಟು ಕೊಡ್ಬೇಕಲ್ವಾ, 2 into 1 is equals to 2. ಅದೇ ತರ ಇಂಟು ಕೊಟ್ಟಾಯ್ತು. ನೆಕ್ಸ್ಟ್ ಕಮ, ಓಕೆನಾ, ಈಚ್ ನೀವು ಕಮ ಕೊಟ್ಟು ಸಪ್ರೇಟ್ ಮಾಡ್ಬೇಕಾಗುತ್ತೆ. ಜೆ ಅಂದ್ರೆ ಐ ಐ ಬಂದ್ಬಿಟ್ಟು ಇಲ್ಲಿ ಜೆ ಏನಾಗುತ್ತೆ, ಚೇಂಜ್ ಆಗುತ್ತೆ ಈಚ್ ಟೈಮ್, ಓಕೆನಾ. ಐ ಬಂದ್ಬಿಟ್ಟು ರಿಮೈನ್ ಸೇಮ್, ಯಾಕಂದ್ರೆ ಅದು ವೇರಿಯಬಲ್ ರೇಂಜ್ ಕೊಟ್ಟಿದೀವಿ ನಾವು, ಓಕೆನಾ, ಟೇಬಲ್ ಅಷ್ಟು. ಬಟ್ ಜೆ ಇಲ್ಲಿ ಇನ್ಕ್ರಿಮೆಂಟ್ ಆಗಬೇಕು ಈಚ್ ಟೈಮ್. ನಾವು ಜೆಗೆ ರೇಂಜ್ ಕೊಟ್ಟಿದೀವಿ ನೋಡಿ 1 to 11, ನೋಡಿ ಇಲ್ಲಿ 1 to 11 ಐಗೆ ರೇಂಜ್ ಕೊಟ್ಟಿದೀವಿ, ಸೊ ಎಲ್ಲ ತಗೊಳುತ್ತೆ. ಜೆ ಕಾಮ ಈಕ್ವಲ್ಸ್ ಕೊಡ್ಬೇಕಲ್ವಾ, 2 into 1 is equals to 2, ಕಾಮ ಸಾರಿ ಆಚೆ ಬಂದು ಕಾಮ, ನೆಕ್ಸ್ಟ್ ಐ ಸ್ಟಾರ್ ಜೆ, ಓಕೆನಾ, ಎರಡು ಮಲ್ಟಿಪ್ಲೈ ಆದ್ರೆ ತಾನೇ ನಮಗೆ ಆನ್ಸರ್ ಬರೋದು, ಐ ಸ್ಟಾರ್ ಜೆ. ನೆಕ್ಸ್ಟ್ ಪ್ರಿಂಟ್ ಕೊಡೋಣ ಅಷ್ಟೇ, ಪ್ರಿಂಟ್ ವಿತೌಟ್ ನೋ ಆರ್ಗ್ಯುಮೆಂಟ್ಸ್. ಇಷ್ಟ ಆಯ್ತಲ್ವಾ, ಈಗ ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. If I execute, what I will get the answer as, see, I'm getting the answer, I'm getting the tables. See, I have got all the tables. See, this is the loop, nested loop, very useful. If I use for loop, if loop ಅಂದ್ರೆ ಯಾವ್ದಾದ್ರು ಒಂದು ಟೇಬಲ್ ನ ನಾವು ಮಾತ್ರ ಪ್ರಿಂಟ್ ಮಾಡ್ಬೇಕಾಗಿತ್ತು, ಓಕೆನಾ. ಇನ್ನು ಇವು ಪ್ರಿಂಟ್ ಮಾಡ್ಬೋದು, ತುಂಬಾ ಲೈನ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ನೆಸ್ಟೆಡ್ ಲೂಪ್, ಸಿ, within 3, just we are going to give a range. From range only we are going to print all the tables. See, one table, one ones are print ಆಗಿದೆ, 2 ones are print ಆಗಿದೆ, ಓಕೆನಾ. ನೋಡಿ ಇಲ್ಲಿ 1 ones are 2 ones are 3 ones are 4 ones are 5 ones are ಪ್ರಿಂಟ್ ಆಗ್ಬಿಟ್ಟಿದೆ, ಓಕೆನಾ. ರೇಂಜ್ ಎಷ್ಟು ಕರೆಕ್ಟ್ ಆಗಿ ನೋಡಿ, ಇದರಿಂದನೇ ಮಲ್ಟಿಪ್ಲಿಕೇಶನ್ ಟೇಬಲ್ ನ ಎಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿದೀವಿ ಅಲ್ವಾ. ನೋಡಿ, ಐ ಬಂದ್ಬಿಟ್ಟು ರೇಂಜ್ ತಗೊಳುತ್ತೆ 1 ones ಫಸ್ಟ್, ಮತ್ತೆ ಜೆ ವ್ಯಾಲ್ಯೂ ಕೂಡ ಫಸ್ಟ್ಗೆ 1 into 1 is equals to 1 into 1 ಅಂತ ಬಂದ್ರೆ ಅದೇ ತರ 1 ones ಇನ್ಕ್ರಿಮೆಂಟ್ ಆಗಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ, 2 ಬರುತ್ತೆ. ಜೆ ವ್ಯಾಲ್ಯೂ ಕೂಡ, ಜೆ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ಬಿಗಿನಿಂಗ್ ಇಂದಾನೆ ಇನ್ನರ್ ಲೂಪ್ ನ ನಿಮ್ಗೆ ಹೇಳಿದೀನಿ, ಓಕೆನಾ. ಔಟರ್ ಲೂಪ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಓನ್ಲಿ ಒನ್ಸ್, ವೆರಾಸ್ ಇನ್ನರ್ ಲೂಪ್ ಇಟ್ ವಿಲ್ ಎಕ್ಸಿಕ್ಯೂಟ್ ಕಂಪ್ಲೀಟ್ಲಿ ಫ್ರಮ್ ದ ಬಿಗಿನಿಂಗ್, ಓಕೆನಾ. ಓಕೆ, ಅಂಡರ್ಸ್ಟುಡ್ ಅನ್ಸುತ್ತೆ. we will move to the next. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ we are going to nested while loop. Here nested while loop, in this session you are going to understand nested while loop. ಇಷ್ಟೊತ್ತು ನಾವು ಇವಾಗೆಲ್ಲ ನಾವು ಯೂಸ್ ಮಾಡಿದ್ ಯಾವ್ದು ನಿಮ್ಗೆ ಗೊತ್ತಿರ್ಬೇಕು, ಎಲ್ಲದ್ರಲ್ಲೂ ನೋಡಿ ಫರ್ ಲೂಪ್ ಯೂಸ್ ಮಾಡಿದೀವಿ, ಕರೆಕ್ಟಾ, am I right? In every problems we have used for loop. This is called as nested for loop. Next we are going to learn nested while loop. See, while using by using while loop, how we can execute, this is called as nested while loop. Okay, first let us understand the logic behind this nested loop. See, the logic is exactly same as nested for loops, okay. Only one difference is that while loops we must manually update the variables using I plus is equals to 1 and j plus is equals to 1, okay. Only one difference between for while, that is nested for loop, and nested while loop, that is we want to update manually. Manually means we have to update the variables with our own hand, like that I plus is equals to 1, j plus is equals to 1, like that we need to update, okay. So this is the difference between nested for loop and nested while loop. Let us see one example here, okay. Nested while loop, okay. Then see, let us execute. And first initializing I is equals to 1, I'll assign. Next I'm going to give while loop, while condition. You know the while syntax, right? In the previous session only you have learned the while syntax. Here while condition, then statements, right? That is the syntax for while loop. Less than 3, I less than or equals to
3 colon. Next j is equals to 1. Next while j less than or equals to 3 colon. Next print of, we are going to print I comma j, then j plus, see here manually we are going to write this, only this is the difference between for loop and nested while loop, nested for loop and nested while loop. Why? Because there is a difference between for and nested for. Plus is equals to 1. See, now I am writing I plus is equals to 1. Now I've saved. Let us execute. Here I am going to clear one more time. And yes, if I execute, see, you can see this is the numbers we are getting. See here, same like previous, right? First time we have printed the numbers, right? Like this. See, this is how in somewhere like understanding execution, how this for nested for loop, nested while loop was executing like that. I have said you clearly this is the high value, this is j value, like that. See, we are using this while loop, and similarly we have used for loop. That was comparatively easy than this, I think. Okay. Here I less than or equals to 3. Okay. The range we are given. This condition we are going. Okay. And this while again j less than or equals to 3. J is equals to 1, and here we are incrementing j plus is equals to 1, and I plus. Okay, we are in the final stage of this session. I hope you guys are enjoying this session. You can just learn easily. ನೋಡಿ ಆಗೋಯ್ತು. ನೆಸ್ಟೆಡ್ ವೈಲ್ ಲೂಪ್ ಕೂಡ ನೀವು ಕಲ್ತ್ಕೊಂಡ್ರಿ, ಆಲ್ರೆಡಿ ನೆಸ್ಟೆಡ್ ಫಾರ್ ಲೂಪ್ ಕೂಡ ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಬಂದ್ರೆ ಈಗೇನು ಅಂದ್ರೆ ರಿಯಲ್ ಲೈಫ್ ಅಪ್ಲಿಕೇಶನ್ಸ್, ಎಲ್ಲಿ ನಾವೆಲ್ಲ ಯೂಸ್ ಮಾಡ್ತೀವಿ ನೆಸ್ಟೆಡ್ ಲೂಪ್ಸ್ ನ ಆಲ್ರೆಡಿ ಕಲ್ತಿದ್ದೀರಾ. ಪ್ಯಾಟರ್ನ್ printing matrices, Excel sheets, chessboard, image processing, games, seating arrangements, here and all. Where rows and columns is there and all nested loops can be applied. Common mistakes. See, forgetting indentation. ನಾನು ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ನ ಪಕ್ಕಕ್ಕೆ ಹಾಕಿದ್ಕೇನೆ ನನಗೆ ಅದು ಸೀರಿಯಲ್ ಆಗಿ ಅಂದ್ರೆ ರೋ ವೈಸ್ ಒಂದು ಕಾಲಮ್, ದೊಡ್ಡ ಕಾಲಮ್ ತರ ಕೊಟ್ಬಿಡ್ತು. ಅದೇ ನಂಬರ್ ಟ್ರಯಾಂಗಲ್ ಪ್ರಿಂಟ್ ಮಾಡ್ಬೇಕಾದಾಗ ಕರೆಕ್ಟ್ ಆಗಿ ಇಂಡೆಂಟೇಶನ್ ಅಂದ್ರೆ ಸಿಂಟಾಕ್ಸ್ ಮಿಸ್ ಮಾಡಿದ್ಕೆ ಅದೇನ್ ನಮಗೆ ಕೊಡ್ತು, ಸೀರಿಯಲ್ ಆಗಿ ಒಂದು ಆರ್ಡರ್ ವೈಸ್ ಕೊಡ್ತು ತಾನೆ ಔಟ್ಪುಟ್ ನ. ಆ ರೀತಿ ಕೊಡದೇ ಇದ್ದಿದ್ಕೆ ನಮ್ಗೆ ನಂಬರ್ ಟ್ರಯಾಂಗಲ್ ಬೇಕಿತ್ತು ತಾನೆ. ತೋರಿಸ್ತೀನಿ, ಕನ್ಫ್ಯೂಸ್ ಆಗಿದೆ, ಯಾರೋ ಜಾಯ್ನ್ ಆಗಿದೆ ಕನ್ಫ್ಯೂಸ್ ಆಗ್ತಾರೆ. ನೋಡಿ ಈ ರೀತಿ, ನೋಡಿ ನಮ್ಗೆ ಈ ರೀತಿ ಪ್ರಿಂಟ್ ಮಾಡ್ಬೇಕಿತ್ತು ನಂಬರ್ ಟ್ರಯಾಂಗಲ್ ತಾನೆ. ಈ ರೀತಿ ನಂಬರ್ ಟ್ರಯಾಂಗಲ್ ನ ಪ್ರಿಂಟ್ ಮಾಡ್ಬೇಕಿತ್ತು. ಆದ್ರೆ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ನ ಜಸ್ಟ್ ಪ್ರಿಂಟ್ ಪ್ಯಾರಂಥೆಸಿಸ್ ಇರೋದನ್ನ ಆ ಕಡೆ ಸೈಡ್ ಹಾಕಿದ್ಕೆ ಅದು ನನಗೆ ಪೂರ್ತಿ ನಂಬರ್ಸ್ನೆಲ್ಲ ಒಂದೇ ಆರ್ಡರ್ ವೈಸ್ ಅಲ್ಲಿ ಕೊಟ್ಬಿಟ್ಟಿತ್ತು. ಕರೆಕ್ಟಾ? ಅವಾಗ ನಾವು ಸಿಂಟೆಕ್ಸ್ ಇಂಡೆಂಟೇಶನ್ ಎರರ್ ಮಾಡ್ತೀವೋ ಅವಾಗ ನಮಗೆ ಔಟ್ಪುಟ್ ಕರೆಕ್ಟಾಗಿ ಬರಲ್ಲ. ದಟ್ ಈಸ್ ಒನ್ ಕಾಮನ್ ಮಿಸ್ಟೇಕ್. ನೆಕ್ಸ್ಟ್ ಫರ್ಗೆಟಿಂಗ್ ಟು ಅಪ್ಡೇಟ್ ವೇರಿಯೇಬಲ್ಸ್. ಎಸ್, ಈಗ ಇಲ್ಲೇನು ಲೂಪ್ಸ್ ಗಳಲ್ಲಿ ಅಪ್ಡೇಟಿಂಗ್ ದ ವೇರಿಯೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನಾವು ಅಪ್ಡೇಟ್ ಮಾಡೋದನ್ನ ಮರ್ತು ಬಿಡ್ತೀವಿ, ಅವಾಗ ನಮಗೆ ಇನ್ಫೈನೈಟ್ ಲೂಪ್ ಹೋಗುತ್ತೆ. ಇನ್ ಪ್ರೀವಿಯಸ್ ಸೆಷನ್ ಯು ನೋ ಹೌ ದಿಸ್ ವರ್ಕ್ಸ್. ಓಕೆನಾ? ನೀವು ಯಾರಾದ್ರೂ ಪ್ರೀವಿಯಸ್ ಸೆಷನ್ ಕರೆಕ್ಟಾಗಿ ನೋಡಿದ್ರೆ, ಸ್ವಲ್ಪ ನೀವೇನಾದ್ರೂ ಅಪ್ಡೇಟ್ ಮಾಡೋದನ್ನ ಮರ್ತ್ರಿ ಅಂದ್ರೆ ವೇರಿಯೇಬಲ್ಸ್ ನ, ನಿಮ್ಗೆ ಏನಾಗುತ್ತೆ ಇನ್ಫೈನೈಟ್ ಲೂಪ್ ಕೊಡುತ್ತೆ. ಇನ್ಫೈನೈಟ್ ಲೂಪ್ ಅಂದ್ರೆ ಅದು ಎಂಡೇ ಇರಲ್ಲ, ರಿಪೀಟ್ ಆಗಿ ಪ್ರಿಂಟ್ ಆಗ್ತಾನೆ ಇರುತ್ತೆ ಅದೇ ವೇರಿಯೇಬಲ್. ಅಂದ್ರೆ ಒನ್ ಕೊಟ್ಟಿದ್ರೆ ನೀವು ವೇರಿಯೇಬಲ್ ಏನಾದ್ರೂ ಅಪ್ಡೇಟ್ ಮಾಡಿಲ್ಲ, ಐ ಚೇಂಜ್ ಆಗ್ಬೇಕು. ಚೇಂಜ್ ಆಗಿಲ್ಲ ಅಂದ್ರೆ ಒನ್ 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 ಅಂತಾನೆ ಇನ್ಫೈನೈಟ್ ಟೈಮ್ಸ್ ಕೊಟ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕನ್ಫ್ಯೂಸಿಂಗ್ ಔಟರ್ ಅಂಡ್ ಇನ್ನರ್ ಲೂಪ್ಸ್. ನೋಡಿ ಇಲ್ಲಿ ಕನ್ಫ್ಯೂಸಿಂಗ್ ಔಟರ್ ಅಂಡ್ ಇನ್ನರ್ ಲೂಪ್ಸ್ ನ ಕನ್ಫ್ಯೂಸ್ ಮಾಡಬಾರ್ದು. ಓಕೆನಾ?
ಇನ್ನರ್ ಲೂಪ್ನ ಔಟರ್ ಲೂಪಿಗೆ ಬರೆಯೋದು, ಔಟರ್ ಲೂಪ್ನ ಇನ್ನರಿಗೆ ಬರೆಯೋದು ಹಂಗೆ ಮಾಡಿದ್ರೆ ಅದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಮಿಸ್ಸಿಂಗ್ ಪ್ರಿಂಟ್ ಫಾರ್ ನ್ಯೂ ಲೈನ್. ಎಸ್, ಪ್ರಿಂಟನ್ನ ಮಿಸ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ದೀಸ್ ಆರ್ ದ ಪ್ರಾಕ್ಟೀಸ್ ಕ್ವಶನ್ ಫಾರ್ ಯು ಗಾಯ್ಸ್. ನಾನು ಇದೆಲ್ಲ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀನಿ. ಚಿಕ್ಕ ಚಿಕ್ಕ ಪ್ರಾಬ್ಲಮ್ ನೋಡಿ ಇಲ್ಲಿ, ಈ ಥರ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ನೆಲ್ಲ ಈ ನೋಟ್ಸಲ್ಲಿ ಇದ್ದಿದ್ದನ್ನ ನಿಮಗೆ ಒಂದೊಂದಾಗಿನೇ ನಾನು ನಿಮಗೆ ಪ್ರಿಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದೀನಿ. ಹಾಗೇನೆ ನೀವು ಕೂಡ ನಿಮಗೆ ಇದು ಹೋಮ್ ವರ್ಕ್ ಓಕೆನಾ, ಸಾಲ್ವ್ ಮಾಡಿಬಿಟ್ಟು ಕಾಮೆಂಟಲ್ಲಿ ಹಾಕಿ. ಪ್ರಿಂಟ್ ಆಫ್ 5 ಸ್ಟಾರ್ ಪ್ಯಾಟರ್ನ್, ಇದು ಈಸಿನೇ ಅಲ್ವಾ, ನಿಮಗೆ ಗೊತ್ತು ಹೆಂಗೆ ಪ್ರಿಂಟ್ ಆಗುತ್ತೆ ಅಂತ. ಕೋಡ್ ಹಾಕಿ, ಬೇಕಾದರೆ ಕರೆಕ್ಟಾಗಿ ಕೋಡ್ ಹಾಕ್ಬಿಟ್ಟು ಔಟ್ಪುಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿ ನೋಡೋಣ ಎಷ್ಟು ಜನ ಮಾಡ್ತೀರಾ, ಎಷ್ಟು ಜನ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ಡ್ ಇದ್ದೀರಾ, ಪೈಥಾನ್ ಕಲಿಬೇಕು ಅಂತ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ನೋಡೋಣ, ಗೊತ್ತಾಗುತ್ತೆ. ನೆಕ್ಸ್ಟ್ we are going to print numbers from 1 to 5 in a triangle form. Yes, this also you can do guys. Now only I have said you triangle form indentation is important. Print multiplication tables from 1 to 5. ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಒಂದೇ ರೇಂಜ್ ಅಲ್ಲಿ ನೆಸ್ಟೆಡ್ ಫರ್ ಲೂಪ್ ಆದ್ರೂ ಯೂಸ್ ಮಾಡ್ಕೊಂಡು ಮಾಡಿ, ನೆಸ್ಟೆಡ್ ವೈಲ್ ಲೂಪ್ ಆದ್ರೂ ಯೂಸ್ ಮಾಡ್ಕೊಂಡು ಮಾಡಿ ನೋಡೋಣ. ಪ್ರಿಂಟ್ ಎ ಸ್ಕ್ವೇರ್ ಯೂಸಿಂಗ್ ಹ್ಯಾಶ್. ಯಾ, ಸ್ಕ್ವೇರ್ನ ನಾನು ಪ್ರಿಂಟ್ ಮಾಡೋದನ್ನ ಹೆಂಗೆ ಅಂತ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ನೀವು 8 ಯೂಸ್ ಮಾಡ್ಕೊಂಡೆ ಅಂದ್ರೆ 8 ಹ್ಯಾಶ್ ಬರಬೇಕು ಒಂದು ರೋ ಅಲ್ಲಿ, ಅದೇ ತರನೇ ಕಾಲಮ್ ಅಲ್ಲಿ ಯೂಸ್ ಮಾಡಿ ಸ್ಕ್ವೇರ್ ಶೇಪ್ ಅಲ್ಲಿ ಮಾಡಿ ನೋಡೋಣ. ನೆಕ್ಸ್ಟ್ ಪ್ರಿಂಟ್ ಕೋಆರ್ಡಿನೇಟ್ಸ್ ಯೂಸಿಂಗ್ ನೆಸ್ಟೆಡ್ ಲೂಪ್ಸ್. ಕೋಆರ್ಡಿನೇಟ್ಸ್ ಓಕೆನಾ, ಕೋಆರ್ಡಿನೇಟ್ಸ್ ಯೂಸ್ ಮಾಡಿ ನೆಸ್ಟೆಡ್ ಲೂಪ್ ಮಾಡಿ. ನೆಕ್ಸ್ಟ್ ಕ್ವಿಕ್ ರಿವಿಷನ್. ನೆಸ್ಟೆಡ್ ಲೂಪ್ ಅಂದ್ರೆ ಏನು? ಲೂಪ್ ಇನ್ಸೈಡ್ ಅನದರ್ ಲೂಪ್. ಎಸ್, ನೆಸ್ಟೆಡ್ ಲೂಪ್ ಅಂದ್ರೆ ಏನು? ಇಟ್ ಈಸ್ ಅನ್ ಲೂಪ್ ಇನ್ಸೈಡ್ another loop. For example, I give you like a box inside an another box. Sometimes your mother and all, they'll keep a box inside an another box. That is called as a nested loop. Like that it works. Outer loop control rows. Okay, here outer loop it will control rows. ಓಕೆನಾ, ಔಟರ್ ಲೂಪ್ ಏನಕ್ಕೆ ಇದಾಗುತ್ತೆ ಅಂದ್ರೆ ಔಟರ್ ಲೂಪ್ ಏನ್ ಮಾಡುತ್ತೆ, ರೋಸ್ ನ ಕಂಟ್ರೋಲ್ ಮಾಡುತ್ತೆ. ಇನ್ನರ್ ಲೂಪ್ ಬಂದ್ಬಿಟ್ಟು ಕಾಲಮ್ಸ್ ಇರುತ್ತಲ್ವಾ, ಕಾಲಮ್ಸ್ ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ವಾಟ್ ಅಂಡ್ ಆಲ್ ನೆಸ್ಟೆಡ್ ಲೂಪ್ ಇಟ್ ಇಸ್ ಯೂಸ್ ಫಾರ್ ಪ್ಯಾಟರ್ನ್ಸ್ ಅಂಡ್ ಟೇಬಲ್ಸ್. ಓಕೆನಾ, ಮಲ್ಟಿಪ್ಲಿಕೇಶನ್ ಟೇಬಲ್ ನ ಪ್ರಿಂಟ್ ಮಾಡಿದೀವಿ, ಪ್ಯಾಟರ್ನ್ಸ್ ಸ್ಕ್ವೇರ್ ಪ್ಯಾಟರ್ನ್ಸ್ ಆ ತರ ಎಲ್ಲ ಪ್ರಿಂಟ್ ಮಾಡಿದೀವಿ ನಾವು. ನೆಕ್ಸ್ಟ್ ಫಾರ್ at last the summaries. See, this all we have covered in this session. Next, okay na, next session day 7, that is day 7 of Python learning series of 100 days. We are going to learn pattern programs. This is advanced patterns. We are going to that in the next session. I hope you enjoyed ಅಂತ ಅನ್ಕೊಂಡಿದ್ದೀನಿ. ಓಕೆನಾ, ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ 100 days ಪೈಥಾನ್ ಸೀರೀಸ್ನ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಈ ಸ್ಟ್ರೀಮ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್.